LIC ಏಜೆಂಟ್ಸ್ಗೋಸ್ಕರ ಹೊಸ ಡಿಜಿಟಲ್ NB ಪ್ಲಾಟ್ಫಾರ್ಮ್ ನೌ ಆನಂದ್ ಅಥವಾ ಆನಂದ 3.0 ತುಂಬಾನೇ ಈಸಿ, ತುಂಬಾನೇ ಟೈಮ್ ಸೇವ್ ಮಾಡುವಂತ ವರ್ಷನ್. ಅದಕ್ಕೆ ನೀವು ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಅಲ್ಲಿರುವ ಎಡ್ಜ್ ಅಥವಾ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಕೊಂಡು ಟೈಟಲ್ ಬಾರ್ ಅಲ್ಲಿ ನೌ ಡ್ಯಾಶ್ ಅಥವಾ ಹೈಫನ್ ananda.licindia.in ಅನ್ನೋದನ್ನ ಟೈಪ್ ಮಾಡಿ ಎಂಟರ್ ಕೊಡಿ. ಆಗ ಈ ರೀತಿಯ ಇಂಟರ್ಫೇಸ್ ಓಪನ್ ಆಗುತ್ತೆ. ಇದರಲ್ಲಿ ನೀವು ಮೊದಲನೇ ಆಪ್ಷನ್ IM a ಸೇಲ್ಸ್ ಚಾಂಪಿಯನ್ ಅನ್ನೋದನ್ನ ಕ್ಲಿಕ್ ಮಾಡಿ. ನೀವೇನಾದರೂ ಈ ವರ್ಷನ ಮೊದಲನೇ ಬಾರಿ ಯೂಸ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ರೀಸೆಟ್ ಪಾಸ್ವರ್ಡ್ ಅಂತ ಹೋಗ್ಬಿಟ್ಟು ನಿಮ್ಮ ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಳಿ. ಏಜೆಂಟ್ ಆಗಿದ್ರೆ ಏಜೆಂಟ್ ಕೋಡನ್ನ ಯೂಸರ್ ID ಪ್ಲೇಸಲ್ಲಿ ಕೊಡಿ. ಹಾಗೆ ನಿಮ್ಮ ಪಾಸ್ವರ್ಡ್ ಎಂಟರ್ ಮಾಡಿಬಿಟ್ಟು ಸೆಂಡ್ OTP ಅಥವಾ ಗೂಗಲ್ ಅಥೆಂಟಿಕೇಟರ್ ಆ ಆ್ಯಪ್ ಮೂಲಕ ನೀವು ಲಾಗಿನ್ ಮಾಡ್ಬೋದು. ಒಂದೊಮ್ಮೆ ನೀವು ಸೆಂಡ್ OTP ಕೊಟ್ಟರೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ಗೆ OTP ಬರುತ್ತೆ. OTPನ ಎಂಟ್ರ್ ಮಾಡಿ ಲಾಗಿನ್ ಮಾಡಬೇಕಾಗತ್ತೆ. ಗೂಗಲ್ ಅಥೆಂಟಿಕೇಟರ್ ಆ್ಯಪನ್ನು ನೀವು ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡಿಕೊಂಡು ಅಥೆಂಟಿಕೇಟರ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಆ್ಯಪನ್ನು ಓಪನ್ ಮಾಡಿದ್ರೆ ಅಲ್ಲಿ ನಿಮಗೆ OTP ಕಾಣಿಸುತ್ತೆ. ಆ OTPನ ಎಂಟರ್ ಮಾಡಿ ನೀವು ಲಾಗಿನ್ ಮಾಡಬೇಕಾಗತ್ತೆ. ಇಲ್ಲ ಸೆಂಡ್ OTP ಆಪ್ಷನ್ ಮಾಡಿದ್ರೆ ನಿಮ್ಮ ಮೊಬೈಲ್ಗೆ ಬಂದಿರುವ OTPನ ಇಲ್ಲಿ ಎಂಟರ್ ಮಾಡಿಬಿಟ್ಟು ಸಬ್ಮಿಟ್ ಮಾಡಬೇಕಾಗತ್ತೆ. ಇಲ್ಲಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆನಂದ 3.0 ವರ್ಷನ್ನು ಓಪನ್ ಆಗುತ್ತೆ. ಮೊದಲಿಗೆ ಡ್ಯಾಶ್ ಬೋರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಪ್ರಪೋಸಲ್ಸು ಯಾವ್ಯಾವ ಸ್ಟೇಜಲ್ಲಿದೆ ಅನ್ನೋದು ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಪ್ರಪೋಸಲ್ ರಿಜಿಸ್ಟರ್ ಮಾಡುವಂಥ ಮೊದಲ ಸ್ಟೆಪ್ಪೇ ಲೀಡ್ ಜನರೇಷನ್ನು. ಆ್ಯಡ್ ನ್ಯೂ ಲೀಡ್ ಮೇಲೆ ಕ್ಲಿಕ್ ಮಾಡಿ. ಮೊದಲಿಗೆ ನೀವು ಬೇಸಿಕ್ ಇನ್ಫಾರ್ಮೇಷನ್ ಆಫ್ ಪ್ರಪೋಸರ್ ಅಂತ ಹೇಳಿದ್ರೆ ಪ್ರೀಮಿಯಂ ಪೇಯರ್. ಒಂದೊಮ್ಮೆ ಚಿಲ್ಡ್ರನ್ ಪ್ಲಾನ್ ಆಗಿದ್ರೆ ಅಲ್ಲಿ ತಂದೆ ಅಥವಾ ತಾಯಿ ಯಾರು ಪ್ರೀಮಿಯಂ ಕಟ್ತಾರೋ ಅವರ ಡೀಟೇಲ್ಸನ್ನು ಎಂಟರ್ ಮಾಡಬೇಕಾಗತ್ತೆ. ಈ ಆನಂದ 3.0 ಅನ್ನೋದು ತುಂಬಾನೇ ಲೈಟರ್ ವರ್ಷನ್ನು. ಇದು ಒಂದು ಸ್ಟೆಪ್ಪಿಂದ ಇನ್ನೊಂದು ಸ್ಟೆಪ್ಗೆ ಈಸಿಯಾಗಿ ಮೂವ್ ಆಗುತ್ತೆ. ಇಲ್ಲಿ ಲೇಟೆಸ್ಟ್ ಆಗಿ ಆಧಾರಲ್ಲಿರುವಂತೆ ಹೆಸರನ್ನು ಟೈಪ್ ಮಾಡಬೇಕಾಗತ್ತೆ. ಹಾಗೆ ಜೆಂಡರು, ಡೇಟ್ ಆಫ್ ಬರ್ತು ಮತ್ತು ಆಧಾರ್ ಲಿಂಕ್ ಆಗಿರುವ ಮೊಬೈಲ್ ನಂಬರು, ನಂತರ ವಾಟ್ಸ್ಆ್ಯಪ್ ನಂಬರು, ಇಮೇಲ್ ID ನ ಎಂಟರ್ ಮಾಡಿಬಿಟ್ಟು ನಂತರ ಮುಂದಿನ 2 ಕ್ವೆಶನ್ಗೂ ಆನ್ಸರ್ ಮಾಡಿಬಿಟ್ಟು ಪ್ರೊಸೀಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಪೇಜಲ್ಲಿ ಯಾವ ಪ್ಲ್ಯಾನನ್ನು ನೀವು ಸಜೆಸ್ಟ್ ಮಾಡಿದ್ದೀರಿ ಆ ಪ್ಲ್ಯಾನನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಈ ರೀತಿ ಪ್ಲ್ಯಾನನ್ನು ಸೆಲೆಕ್ಟ್ ಮಾಡಿದ ತಕ್ಷಣ ದಿಸ್ ಪಾಲಿಸಿ ಈಸ್ ಫಾರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೆಲ್ಫ್, ಚೈಲ್ಡ್, ಮೇಜರ್ ಸ್ಟೂಡೆಂಟ್ ಈ 3 ಆಪ್ಷನ್ ಕಾಣುತ್ತೆ. ಒಂದೊಮ್ಮೆ ಓನ್ ಲೈಫ್ ನಮಗೋಸ್ಕರ ಖರೀದಿಸ್ತಿದ್ರೆ ಸೆಲ್ಫ್ ಅನ್ನೋದನ್ನ ಸೆಲೆಕ್ಟ್ ಮಾಡಬೇಕು. ಮಕ್ಕಳ ಮೇಲೆ ಖರೀದಿಸ್ತಾ ಇದ್ರೆ ಚೈಲ್ಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ಒಂದೊಮ್ಮೆ ಮೇಜರ್ ಸ್ಟೂಡೆಂಟ್ ಮೇಲೆ ಪಾಲಿಸಿ ಖರೀದಿಸ್ತಾ ಇದ್ರೆ ಮೇಜರ್ ಸ್ಟೂಡೆಂಟ್ ಆಪ್ಷನ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಹಾಗೆ ಒಂದೇ ಸಾರಿ ಎಷ್ಟು ಪಾಲಿಸಿನ ರಿಜಿಸ್ಟರ್ ಮಾಡ್ತೀರಿ ಅನ್ನೋದಕ್ಕೆ ನಂಬರ್ ಆಫ್ ಪ್ರಪೋಸಲ್ಸ್ ಅಂತ ಇರುತ್ತೆ. ಒಂದೇ ಪಾಲಿಸಿ ರಿಜಿಸ್ಟರ್ ಮಾಡೋದಿದ್ರೆ 1 ಅಂತ ಕೊಡಬೇಕಾಗುತ್ತೆ. ಆಲ್ರೆಡಿ ಸೆಲ್ಫ್ ಅನ್ನೋದ್ರಿಂದ ಹಿಂದೆ ಕೊಟ್ಟಿರುವಂಥ ಡೀಟೇಲ್ಸು ಹೆಸರಲ್ಲಿ ಬಂದಿದೆ. ಒಂದೊಮ್ಮೆ ಬೇರೆ ಚೈಲ್ಡ್ ಲೈಫ್ ಆಗಿದ್ರೆ ಚೈಲ್ಡ್ ಹೆಸರು ಡೀಟೇಲ್ಸ್ ಎಲ್ಲ ಕೊಡಬೇಕಾಗತ್ತೆ. ನಂತರ ಸಮ್ ಅಶ್ಯೂರ್ಡು, ಪಾಲಿಸಿ ಟರ್ಮು, ಪ್ರೀಮಿಯಂ ಟರ್ಮು, ಹಾಗೆ ಮೋಡು ಇದನ್ನೆಲ್ಲ ಸೆಲೆಕ್ಟ್ ಮಾಡಿಬಿಟ್ಟು ಹಾಗೆ ಆಪ್ಷನಲ್ ರೈಡರ್ಗಳಾದ ADDB ಅಥವಾ AB ರೈಡರು ಅಥವಾ ಟರ್ಮ್ ರೈಡರು ಏನ ಬೇಕೋ ಅದನ್ನ ಸೆಲೆಕ್ಟ್ ಮಾಡಿ ಸಮ್ ಅಶ್ಯೂರ್ಡ್ನ ಎಂಟರ್ ಮಾಡಬೇಕಾಗತ್ತೆ. ಆ ರೈಡರ್ ಬೇಡ ಅಂತ ಹೇಳಿದ್ರೆ ನಾಟ್ ರಿಕ್ವೈರ್ಡ್ ಅನ್ನೋದನ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ನಂತರ ನೆಕ್ಸ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಪಾಲಿಸಿಯಲ್ಲಿ ಎಷ್ಟು ಪ್ರೀಮಿಯಂನ ಕಟ್ಟಬೇಕಾಗತ್ತೆ ಅನ್ನೋದು ತೋರಿಸುತ್ತೆ. ನಂತರ ಸ್ಕ್ರೋಲ್ ಡೌನ್ ಮಾಡಿ ಸೇವ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಂತರ ಒಂದು ಪಾಪಪ್ ಬರುತ್ತೆ. ಇನ್ನೂ ಒಂದು ಪಾಲಿಸಿನ ಆ್ಯಡ್ ಮಾಡಲಿಕ್ಕಿದೆಯಾ ಅಂತ ಕೇಳುತ್ತೆ. ಅಲ್ಲಿ ನೋ ಅಂತ ಕೊಡಬೇಕಾಗತ್ತೆ. ನಂತರ ಸುಟಬಿಲಿಟಿ ಕ್ವೆಶ್ಚನ್ನೇರ್ ವೇವರ್ ಅನ್ನೋ ಆಪ್ಷನ್ ಇದೆ. ನೀವು ಸುಟಬಿಲಿಟಿ ಕ್ವೆಶನ್ನ ವೇವ್ ಮಾಡೋಕ್ಕೆ ಇಷ್ಟಪಡ್ತೀರಾ ಅಂತ ಕೇಳುತ್ತೆ. ಎಸ್ ಅಂತ ಕೊಟ್ಟರೆ ನೀವು ಯಾವುದೇ ಸುಟಬಿಲಿಟಿ ಕ್ವೆಶನ್ಗೆ ಆನ್ಸರ್ ಮಾಡೋ ಅವಶ್ಯಕತೆ ಇಲ್ಲ. ಒಂದು ಡಿಕ್ಲರೇಷನ್ ಚೆಕ್ ಬಾಕ್ಸ್ ಇದೆ, ಅದನ್ನು ಸೆಲೆಕ್ಟ್ ಮಾಡಿ ನಂತರ ನೆಕ್ಸ್ಟ್ ಅನ್ನೋದನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ನೀವೇನಾದರೂ ಡೆವಲಪ್ಮೆಂಟ್ ಆಫೀಸರ್ ಆಗಿದ್ದರೆ ನೀವು ಯಾವ ಏಜೆಂಟ್ಗೆ ಪಾಲಿಸಿ ರಿಜಿಸ್ಟರ್ ಮಾಡ್ತೀರಿ ಅನ್ನೋದನ್ನ ಏಜೆನ್ಸಿ ಕೋಡ್ ಹಾಕಿಬಿಟ್ಟು ಹಾಗೆ ಸ್ಯಾಟಲೈಟ್ ಆಫೀಸ್ ಕೋಡನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಏಜೆಂಟ್ ಆಗಿದ್ರೆ ನೀವು ಬರೀ SO ಕೋಡನ್ನು ಮಾತ್ರ ಸೆಲೆಕ್ಟ್ ಮಾಡಿ ಪ್ರೊಸೀಡ್ ಮಾಡಬೇಕಾಗತ್ತೆ. ನಂತರ ಇಲ್ಲಿ KYC ಪೇಜ್ ಓಪನ್ ಆಗುತ್ತೆ. ಈ KYC ಪೇಜಲ್ಲಿ ಆನಂದ 2.0 ನಲ್ಲಿ ಒಂದೇ KYC ಮಾಡೋ ಆಪ್ಷನ್ ಇತ್ತು. ಇದರಲ್ಲಿ 2 ರೀತಿ KYC ಮಾಡೋ ಆಪ್ಷನ್ ಇರುತ್ತೆ. ಒಂದು ಅಪ್ಲೋಡ್ ಜಿಪ್ ಡಾಕ್ಯುಮೆಂಟ್ ಅನ್ನೋದು, ಇನ್ನೊಂದು ಇನ್ಸ್ಟಂಟ್ ವೆರಿಫಿಕೇಶನ್ ಅನ್ನೋದು. ಅಪ್ಲೋಡ್ ಜಿಪ್ ಫೈಲ್ ಅಂತ ಹೇಳಿದ್ರೆ ನಾವು ಆಧಾರ್ KYC ಜಿಪ್ ಫೈಲ್ನ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಹಿಂದಿನ ವರ್ಷನ್ ಆನಂದ 2.0 ನಲ್ಲಿ ಇದೇ ರೀತಿ ನಾವು ಅಪ್ಲೋಡ್ ಮಾಡ್ತಾ ಇದ್ವಿ.
ಆ ರೀತಿ ಮಾಡ್ಬೇಕಂತ ಹೇಳಿದ್ರೆ ಇಲ್ಲಿ ನಿಮಗೆ ಕಾಣಿಸ್ತಾ ಇರುವಂಥ ಡೋಂಟ್ ಹ್ಯಾವ್ ಆಧಾರ್ ಜಿಪ್ ಫೈಲ್ ಡೌನ್ಲೋಡ್ ಹಿಯರ್ ಅನ್ನೋ ರೆಡ್ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ಆಧಾರ್ ಸೈಟ್ಗೆ ಲಾಗಿನ್ ಮಾಡುವಂಥ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನೀವು ಒಮ್ಮೆ ಮಾಮೂಲಿ ಲಾಗಿನ್ ಪೇಜ್ ಕ್ಲಿಕ್ ಮಾಡಿ ಆಧಾರ್ ನಂಬರು ಕ್ಯಾಪ್ಚಾ ಕೋಡ್ ಎಂಟರ್ ಮಾಡಿ ಲಾಗಿನ್ ವಿತ್ OTP ಮೇಲೆ ಕ್ಲಿಕ್ ಮಾಡಿದ್ರೆ ಆಧಾರ್ ಲಿಂಕ್ಡ್ ಮೊಬೈಲ್ಗೆ OTP ಬರುತ್ತೆ. OTP ಎಂಟರ್ ಮಾಡಿಬಿಟ್ಟು ಆಧಾರ್ ಸೈಟ್ಗೆ ಲಾಗಿನ್ ಆಗಬೇಕಾಗತ್ತೆ. ಅಲ್ಲಿ ನೀವು ಆಫ್ಲೈನ್ EKYC ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಒಂದು ಶೇರ್ ಕೋಡ್ 4 ಡಿಜಿಟ್ ಶೇರ್ ಕೋಡನ್ನು ಎಂಟರ್ ಮಾಡಿ ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ನಂತರ ಡೌನ್ಲೋಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಧಾರ್ ಜಿಪ್ ಫೈಲು ನಿಮ್ಮ ಡೌನ್ಲೋಡ್ಸಲ್ಲಿ ಡೌನ್ಲೋಡ್ ಆಗಿರುತ್ತೆ. ನಂತರ ನೀವು ಆನಂದ ಸೈಟ್ನ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ ಆನಂದ ಸೈಟ್ಗೆ ಬರಬೇಕಾಗತ್ತೆ. ಅಲ್ಲಿ ನೀವು ಆಧಾರ್ ಲಿಂಕ್ಡ್ ಮೊಬೈಲ್ ನಂಬರ್ ಕೊಟ್ಬಿಟ್ಟು ಶೇರ್ ಕೋಡನ್ನು ಎಂಟರ್ ಮಾಡಿಬಿಟ್ಟು ಕ್ಲಿಕ್ ಹಿಯರ್ ಟು ಅಪ್ಲೋಡ್ ಅನ್ನೋ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಡೌನ್ಲೋಡ್ಸ್ನ ಸೆಲೆಕ್ಟ್ ಮಾಡಿ ಡೌನ್ಲೋಡ್ ಮಾಡಿರುವಂಥ ಜಿಪ್ ಫೈಲ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ನಂತರ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇದು ಒಂದು ವರ್ಷನ್ ಆಗಿದ್ರೆ ಇನ್ಸ್ಟಂಟ್ ವೆರಿಫಿಕೇಶನ್ ಅನ್ನೋದನ್ನ ಕ್ಲಿಕ್ ಮಾಡಿ ಯಾವ ರೀತಿ ವೆರಿಫಿಕೇಶನ್ ಮಾಡಬೇಕು ಅನ್ನೋದನ್ನು ಸಹ ತೋರಿಸ್ತೀನಿ. ಇನ್ಸ್ಟಂಟ್ ವೆರಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಆಧಾರ್ ನಂಬರ್ನ ಎಂಟರ್ ಮಾಡೋಕೆ ಕೇಳುತ್ತೆ. ಎಂಟರ್ ಮಾಡೋಕ್ಕಿಂತ ಮೊದಲು ನೀವು ಎಂಟರ್ ಮಾಡಿರುವ ಡಾಟಾ ಆಧಾರ್ ಡಾಟಾ ಎರಡೂ ಸೇಮ್ ಇದೆಯಾ ಅಂತ ನೋಡ್ಕೊಳ್ಳಿ. ಆ ನಂತರನೇ ಎಂಟರ್ ಮಾಡಿ ಒಂಚೂರು ಮಿಸ್ ಮ್ಯಾಚ್ ಇದ್ರೂ ಅದು ಅಕ್ಸೆಪ್ಟ್ ಆಗಲ್ಲ. ಆಧಾರ್ ನಂಬರ್ ಎಂಟರ್ ಮಾಡಿದ ತಕ್ಷಣ ಕೆಳಗಡೆನೆ ಇರುವಂತ ಐ ಹಿಯರ್ ಬೈ ಅನ್ನುವ ಡಿಕ್ಲರೇಷನ್ ನ ಚೆಕ್ ಬಾಕ್ಸ್ ಹೈಲೈಟ್ ಆಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕಸ್ಟಮರ್ ಆಧಾರ್ ಲಿಂಕ್ಡ್ ಮೊಬೈಲ್ಗೆ OTP ಬರುತ್ತೆ. OTP ನ ಎಂಟರ್ ಮಾಡಿ ವೆರಿಫೈ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಆ ನಂತರ ಇನ್ನೊಂದು ಪಾಪಪ್ ಬರುತ್ತೆ. ಅದರಲ್ಲಿ ಕಸ್ಟಮರ್ ಮೊಬೈಲ್ನ ಮೊದಲ 6 ಡಿಜಿಟ್ನ ಎಂಟರ್ ಮಾಡೋಕ್ಕೆ ಕೇಳುತ್ತೆ. ನಂತರ ಸಬ್ಮಿಟ್ ಮಾಡಿದ ತಕ್ಷಣ ಇನ್ನೊಂದು OTP ಅದೇ ಮೊಬೈಲ್ಗೆ ಬರುತ್ತೆ. ಅದನ್ನು ಎಂಟರ್ ಮಾಡಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಆ ನಂತರ ಪ್ರಪೋಸರ್ KYC ಡೀಟೇಲ್ಸ್, ಪ್ರಪೋಸರ್ ಫೋಟೋ, ಪ್ರಪೋಸರ್ ಡೀಟೇಲ್ಸ್ ಮತ್ತು ಅಡ್ರೆಸ್ ಜೊತೆಗೆ ಬರುತ್ತೆ. ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಫಾದರ್ ನೇಮ್, ಮದರ್ ನೇಮು, ಕೆಲವೊಂದು ಮ್ಯಾರಿಟಲ್ ಸ್ಟೇಟಸ್ಸು, ITR ಫೈಲಿಂಗ ಇಲ್ವಾ ಅನ್ನೋದನ್ನು ಸಹ ಎಂಟರ್ ಮಾಡಬೇಕು. ಹಾಗೆ ಇಲ್ಲಿ ಪ್ಯಾನ್ ನಂಬರ್ ಎಂಟರ್ ಮಾಡಿದ ತಕ್ಷಣ ವ್ಯಾಲಿಡೇಟ್ ಪ್ಯಾನ್ ಅನ್ನೋ ಆಪ್ಷನ್ ಬರುತ್ತೆ. ಪ್ಯಾನ್ ಅಲ್ಲಿ ಇರುವ ಡಾಟಾ ಮತ್ತು ಆಧಾರಲ್ಲಿರೋ ಡಾಟಾ ಮ್ಯಾಚ್ ಆಗಿದ್ರೆ ಆವಾಗ ಅಲ್ಲಿ ವ್ಯಾಲಿಡೇಟ್ ಆಗಿ ನೇಮು ಮತ್ತು ಡೀಟೇಲ್ಸ್ ಎಲ್ಲ ಬರುತ್ತೆ. ನಂತರ ಮಿಕ್ಕಿರುವ ಕ್ವೆಶನ್ಗಳಿಗೂ ಸಹ ಆನ್ಸರ್ ಮಾಡಿ ನಂತರ ಕೆಳಗಡೆ ನೆಕ್ಸ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇದು ಫೀಮೇಲ್ ಲೈಫ್ ಆಗಿರೋದ್ರಿಂದ ಇಲ್ಲಿ ಕೆಲವೊಂದು ಲೇಡೀಸ್ ರಿಲೇಟೆಡ್ ಕ್ವೆಶನ್ಸ್ ಕಾಣಿಸ್ತಾ ಇದೆ. ಅದನ್ನು ಸಹ ಫಿಲಪ್ ಮಾಡಿ ನೆಕ್ಸ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ಆಲ್ಮೋಸ್ಟ್ ಎಲ್ಲ ಕ್ವಶನ್ಗೂ ಆಟೋ ಆನ್ಸರ್ ಬಂದಿರುತ್ತೆ. ನೀವೇನ ಚೇಂಜ್ ಮಾಡಂಗಿದ್ರೆ ಮಾತ್ರ ಚೇಂಜ್ ಮಾಡಿ ಆನ್ಸರ್ ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ಹಂಗೆ ಕಂಟಿನ್ಯೂ ಮಾಡ್ಬೋದು. ನಂತರ ಆಕ್ಯುಪೇಷನ್ನು, ನೇಚರ್ ಆಫ್ ಡ್ಯೂಟೀಸು, ಸೋರ್ಸ್ ಆಫ್ ಇನ್ಕಮ್ಮು ಇವನ್ನೆಲ್ಲ ಡ್ರಾಪ್ ಡೌನ್ ಲಿಸ್ಟಿಂದ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಹಾಗೆ ಕ್ವಾಲಿಫಿಕೇಷನ್ನು ಸಹ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅವರ ಆಕ್ಯುಪೇಷನ್ನು, ಎಜುಕೇಷನ್ನು ಇವುಗಳನ್ನೆಲ್ಲ ಡ್ರಾಪ್ ಡೌನ್ ಲಿಸ್ಟಲ್ಲಿ ಅವರ ಪ್ರೊಫೆಷನ್ಗೆ ಯಾವ್ದು ಸೂಟಬಲ್ ಇರುತ್ತೋ ಅದನ್ನು ಸೆಲೆಕ್ಟ್ ಮಾಡಿ ಎಂಟರ್ ಮಾಡಿ. ಒಂದೊಮ್ಮೆ ಯಾವುದೇ ಪ್ರೀವಿಯಸ್ LIC ಪಾಲಿಸಿ ಅಥವಾ ಪ್ರೀವಿಯಸ್ ಯಾವುದೇ ಪ್ರೈವೇಟ್ ಇನ್ಶೂರೆನ್ಸ್ ಪಾಲಿಸಿ ಇದ್ರೂ ಅಲ್ಲಿ ನೀವು ಎಂಟರ್ ಮಾಡಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಡಿಕ್ಲರೇಷನ್ನ ಚೆಕ್ ಬಾಕ್ಸ್ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನಂತರ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಫಾದರ್ ಏಜು, ಮದರ್ ಏಜು, ಲಿವಿಂಗ್ ಇದ್ದರೆ ಲಿವಿಂಗಲ್ಲಿ ಸೆಲೆಕ್ಟ್ ಮಾಡಿ, ಡೆಡ್ ಆಗಿದ್ರೆ ಡೆಡ್ ಅಂತ ಸೆಲೆಕ್ಟ್ ಮಾಡಿ, ಏಜ್ ಅಟ್ ಡೆತ್ತನ್ನು ಮೆನ್ಷನ್ ಮಾಡಿ ಮತ್ತು ನೇಚರ್ ಆಫ್ ಡೆತ್ತನ್ನು ಮೆನ್ಷನ್ ಮಾಡಿ. ಹಾಗೆ ಬೇರೆ ಮೆಂಬರ್ಸ್ನ ಆ್ಯಡ್ ಮಾಡೋಕ್ಕಿದ್ರೆ ಮೇಲ್ಗಡೆ ಇರುವಂಥ ಟಾಪ್ ಆ್ಯಡ್ ಮೆಂಬರ್ ಮೇಲೆ ಕ್ಲಿಕ್ ಮಾಡಿ ಬ್ರದರ್ಸು, ಸಿಸ್ಟರ್ಸು, ಹಸ್ಬೆಂಡು ಅಥವಾ ವೈಫು ಆ ರೀತಿ ಮಕ್ಕಳದ್ದು ಎಲ್ಲರದ್ದು ಆ್ಯಡ್ ಮಾಡಬೇಕಾಗತ್ತೆ. ನಂತರ ನೆಕ್ಸ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು NEFT ಡೀಟೇಲ್ಸ್ನ ಎಂಟರ್ ಮಾಡಬೇಕಾಗತ್ತೆ. IFSC ಕೋಡನ್ನು ಎಂಟರ್ ಮಾಡಿದ್ರೆ ಬ್ಯಾಂಕ್ ನೇಮು ಬರುತ್ತೆ. ನಂತರ ಅಕೌಂಟ್ ನಂಬರು, ಅಕೌಂಟ್ ಟೈಪನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ನಂತರ ನೆಕ್ಸ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನಂತರ ಪರ್ಸ್ನಲ್ ಹಿಸ್ಟ್ರಿ, ಮೆಡಿಕಲ್ ಡೀಟೇಲ್ಸ್ ಎಲ್ಲ ಕೊಡಬೇಕಾಗತ್ತೆ. ಅಲ್ಲಿ ನಾವು ಪರ್ಸ್ನಲ್ ಹೆಲ್ತ್ ಅನ್ನೋದ್ರ ಮೇಲೆ
ಹೈಟ್ ವೇಟ್ ಇನ್ KGs ಅಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ನಂತರ ಪ್ರತಿಯೊಂದನ್ನು 1 by 1 ಕ್ಲಿಕ್ ಮಾಡಿ ಗ್ರೀನ್ ಸಿಗ್ನಲ್ ಬರೋ ಥರ ರೈಟ್ ಮಾರ್ಕ್ ಬರೋ ಥರ ನೋಡ್ಕೋಬೇಕಾಗುತ್ತೆ. ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಡಿಷ್ನಲ್ ಇನ್ಫಾರ್ಮೇಷನ್ ಪೇಜಲ್ಲಿ ರೈಟ್ ಆಪ್ಷನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಕೆಳಗಡೆ ಆ್ಯಡ್ ನಾಮಿನಿ ಆಪ್ಷನ್ ಕಾಣಿಸುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ನಾಮಿನೇಷನ್ ಡೀಟೇಲ್ಸ್ನ ಆ್ಯಡ್ ಮಾಡಬೇಕಾಗತ್ತೆ. ಅಲ್ಲಿ ನಾಮಿನಿ ಹೆಸರು ಮತ್ತು ಡೇಟ್ ಆಫ್ ಬರ್ತನ್ನ ಮೆನ್ಷನ್ ಮಾಡಬೇಕಾಗತ್ತೆ. ಬಟ್ ಇಲ್ಲಿ ಯಾರನ್ನು ನಾಮಿನಿ ಮಾಡ್ತೀವೋ ಅದನ್ನು ಅವರ ಡೇಟ್ ಆಫ್ ಬರ್ತನ್ನು ಮೆನ್ಷನ್ ಮಾಡಿದಾಗ ಏನು ಏಜ್ ಬರುತ್ತೋ, ಒಂದೊಮ್ಮೆ ಫಾದರ್ ಮದರ್ ಈ ರೀತಿ ಇದ್ದಾಗ ನಾವು ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ನಾವು ಏನು ಏಜನ್ನು ಮೆನ್ಷನ್ ಮಾಡಿರ್ತೀವೋ ಆ ಏಜ್ಗೆ ಮ್ಯಾಚ್ ಆಗಿರಬೇಕು. ಆದ್ದರಿಂದ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಏಜನ್ನು ಮೆನ್ಷನ್ ಮಾಡುವಾಗ ಕರೆಕ್ಟಾದ ಏಜನ್ನೇ ಸಹ ಹಾಕಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ನಾಮಿನೇಷನ್ ಏಜು ಅಕ್ಸೆಪ್ಟ್ ಆಗಲ್ಲ. ಹಾಗೆ ಒಂದೊಮ್ಮೆ ಒಬ್ಬರೇ ನಾಮಿನಿ ಎಂಟ್ ಮಾಡೋದಾದರೆ 100% ಅನ್ನೋದನ್ನ ಎಂಟರ್ ಮಾಡಿ, ಒಂದೊಮ್ಮೆ ನೀವು ಇಬ್ಬರನ್ನ ನಾಮಿನೇಷನ್ ಮಾಡ್ತೀರಿ, ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ತೀರಿ ಅಂದರೆ 50% ಅಂತ ಆ್ಯಡ್ ಮಾಡಬೇಕಾಗತ್ತೆ. ಆಗ ಇನ್ನೊಂದು ನಾಮಿನಿನ ಆ್ಯಡ್ ಮಾಡೋ ಆಪ್ಷನ್ ಕಾಣಿಸುತ್ತೆ. 100% ಅಂತ ಕೊಟ್ಟಾಗ ಇನ್ನೊಂದು ನಾಮಿನಿ ಆ್ಯಡ್ ಮಾಡೋ ಆಪ್ಷನ್ ಕಾಣಿಸಲ್ಲ. ಒಂದೊಮ್ಮೆ ಮೈನರ್ ನಾಮಿನಿ ಆಗಿದ್ದರೆ ಅಪಾಯಿಂಟಿ ಹೆಸರು, ಅಪಾಯಿಂಟಿ ಡೇಟ್ ಆಫ್ ಬರ್ತನ್ನು ಸಹ ಮೆನ್ಷನ್ ಮಾಡಬೇಕಾಗತ್ತೆ. ಹಾಗೆ ನಾಮಿನಿ ಡೀಟೇಲ್ಸು ಅಥವಾ ಅಪಾಯಿಂಟೆಡ್ ಡೀಟೇಲ್ಸ್ ಕೊಡುವಾಗ ಅವರ ಕಾಂಟ್ಯಾಕ್ಟ್ ನಂಬರು ಮತ್ತು ಇಮೇಲ್ ಐಡಿನೂ ಸಹ ಮೆನ್ಷನ್ ಮಾಡಬೇಕಾಗತ್ತೆ. ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಅಡಿಷ್ನಲ್ ಇನ್ಫಾರ್ಮೇಷನ್ ಕೆಲವೊಂದನ್ನು ಕೇಳುತ್ತೆ. ಅದನ್ನು ಸ್ಕ್ರಾಲ್ ಡೌನ್ ಮಾಡಿ ಅದರಲ್ಲಿರುವಂಥ ಪ್ರಾಪರ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಂತರ ಸ್ಕ್ರೋಲ್ ಡೌನ್ ಮಾಡಿ ಕೆಳಗಡೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿ ರೆಡ್ ಪಾಪಪ್ ಮೆಸೇಜ್ ಬಂತು ಅಂತ ಹೇಳಿದ್ರೆ ಯಾವುದೋ ಫೀಲ್ಡು ಸರಿಯಾಗಿ ಫಿಲಪ್ ಆಗಿಲ್ಲ ಅಂತ ಅರ್ಥ. ಅದನ್ನೆಲ್ಲ ಫಿಲಪ್ ಮಾಡಿ ನಂತರ ಪ್ರೊಸೀಡ್ ಅಂತ ಕೊಡಬೇಕಾಗುತ್ತೆ. ನಂತರ ACR ಅಥವಾ ಏಜೆಂಟ್ಸ್ ಕಾನ್ಫಿಡೆನ್ಷಿಯಲ್ ರಿಪೋರ್ಟ್ ಪೇಜು ಓಪನ್ ಆಗುತ್ತೆ. ಇಲ್ಲೂ ಸಹ ಎಲ್ಲ ಆಪ್ಷನ್ಸು ಆಲ್ರೆಡಿ ಫಿಲ್ ಆಗಿರುತ್ತೆ. ಕೆಲವೊಂದು ಫಿಲ್ ಆಗದೆ ಇರುವಂಥದ್ದನ್ನ ಒನ್ ಬೈ ಒನ್ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಫಿಲಪ್ ಮಾಡಬೇಕಾಗುತ್ತೆ. ಇಲ್ಲಿ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಏಜೆಂಟ್ ಆದವ್ರಿಗೆ ಕಸ್ಟಮರು ಎಷ್ಟು ವರ್ಷದಿಂದ ಪರಿಚಯ, ಹಾಗೆ ಅವರ ಹೆಲ್ತ್ ಗುಡ್ ಅನ್ನೋದನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಹಾಗೆ ಅವರ ಇನ್ಕಮ್ ಪ್ರೂಫ್ ಯಾವುದನ್ನ ನೋಡಿದಿರಿ ಅನ್ನೋದನ್ನು ಸಹ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಕೆಳಗಡೆ ಇರುವಂತ ಐ ಫರ್ದರ್ ಹಿಯರ್ ಬೈ ಅನ್ನೋ ಡಿಕ್ಲರೇಷನ್ನ ಚೆಕ್ ಬಾಕ್ಸ್ನ ಸೆಲೆಕ್ಟ್ ಮಾಡಿದ ತಕ್ಷಣ ಪಾಪಪ್ ಮೆಸೇಜಲ್ಲಿ OTP ಎಂಟರ್ ಮಾಡೋಕ್ಕೆ ಕೇಳುತ್ತೆ. ಏಜೆಂಟ್ನ ಮೊಬೈಲ್ ಅಥವಾ ಇಮೇಲ್ಗೆ ಬಂದಿರುವ OTPನ ಅಲ್ಲಿ ಎಂಟರ್ ಮಾಡಿ ವೆರಿಫೈ ಅಂತ ಕ್ಲಿಕ್ ಮಾಡಿದ ತಕ್ಷಣ ಪೇಮೆಂಟ್ ಆಪ್ಷನ್ ಕೇಳುತ್ತೆ. ಆನ್ಲೈನ್ ಪೇಮೆಂಟು BOCನ ಅಂತ. ಆನ್ಲೈನ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಿದ್ರೆ ಕಸ್ಟಮರ್ ಇಮೇಲ್ ID ಅಥವಾ ವಾಟ್ಸಪ್ಗೆ ಲಿಂಕ್ ಹೋಗುತ್ತೆ. ಆ ಲಿಂಕನ್ನು ಕ್ಲಿಕ್ ಮಾಡಿ ವೆರಿಫಿಕೇಷನ್ ಮಾಡಿ ಆನಂತರ ಪೇಮೆಂಟ್ ಕಂಪ್ಲೀಟ್ ಮಾಡಬೇಕಾಗತ್ತೆ. ಒಂದೊಮ್ಮೆ ಕಸ್ಟಮರ್ ವೆರಿಫಿಕೇಷನ್ನ ಏಜೆಂಟು ತನ್ನ ವೆಬ್ಸೈಟ್ ಮೂಲಕನೇ ಮಾಡಬೇಕು ಅಂತ ಹೇಳಿದರೆ ಕೆಳಗಡೆ ಲಿಂಕ್ ಕಾಣಿಸ್ತಾ ಇದೆಯಲ್ಲ, ವೆರಿಫಿಕೇಷನ್ ಲಿಂಕು, ಅದ್ರ ಮೇಲೆ ಕ್ಲಿಕ್ ಮಾಡಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅದಕ್ಕೆ ಎಲ್ಲಕ್ಕಿಂತ ಮೊದಲು ಆ ಪ್ರಪೋಸಲ್ನ ಅಕ್ಸಸ್ ID-ನ ಕಾಪಿ ಮಾಡ್ಕೋಬೇಕಾಗತ್ತೆ. ನಂತರ ವೆರಿಫಿಕೇಷನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಕ್ಸಸ್ ID-ನ ಎಂಟರ್ ಮಾಡಬೇಕಾಗತ್ತೆ. ಆಗ ಆ್ಯಕ್ಷನ್ ಅನ್ನೋ ಆಪ್ಷನ್ ಕೆಳಗಡೆ ಇರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಕಸ್ಟಮರ್ಗೆ ವ್ಯೂ ಪ್ರಪೋಸಲ್ ಅನ್ನೋ ಆಪ್ಷನ್ನು ಸಹ ಇರುತ್ತೆ. ಅಲ್ಲಿ ಬೇಕಿದ್ರೆ ಕ್ಲಿಕ್ ಮಾಡಿಕೊಂಡು ಪ್ರಪೋಸಲ್ ವ್ಯೂ ಮಾಡ್ಬೋದು. ಎಲ್ಲ ಫೀಲ್ಡನ್ನ ಒಂದ್ಸಾರಿ ಚೆಕ್ ಮಾಡಿಕೊಂಡು ನಾವು ಹೇಳಿರೋ ಪ್ಲ್ಯಾನು ಬಂದಿರುವಂಥ ಪ್ರೀಮಿಯಮು ಎಲ್ಲ ಟ್ಯಾಲಿ ಆಗ್ತಾ ಇದೆ ಅಂತ ಹೇಳಿದ್ರೆ ಪ್ರೊಸೀಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಂತರ ಡಿಕ್ಲರೇಷನ್ ಪೇಜಲ್ಲಿ ಕೊನೆಯ ಡಿಕ್ಲರೇಷನ್ ಚೆಕ್ ಇನ್ ಬಾಕ್ಸ್ನ ಕ್ಲಿಕ್ ಮಾಡಿ ಪ್ರೊಸೀಡ್ ಅಂತ ಕೊಟ್ಟರೆ ಕಸ್ಟಮರ್ ಮೊಬೈಲ್ಗೆ ಅಥವಾ ಇಮೇಲ್ಗೆ OTP ಬರುತ್ತೆ. OTPನ ಎಂಟ್ರಿ ಮಾಡಿ ವೆರಿಫೈ ಮಾಡಿದ್ರೆ ನಂತರ ಕಂಟಿನ್ಯೂ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಆ ನಂತರ UPI, ನೆಟ್ ಬ್ಯಾಂಕಿಂಗು, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಈ ಎಲ್ಲ ಆಪ್ಷನ್ನಲ್ಲಿ ಪೇಮೆಂಟ್ ಮಾಡೋಕ್ಕೆ ಅವಕಾಶ ಇರುತ್ತೆ. ಕಸ್ಟಮರ್ UPI ID ಅಥವಾ ಕಸ್ಟಮರ್ UPIಗೆ ಲಿಂಕ್ ಆಗಿರುವ ಮೊಬೈಲ್ ನಂಬರ್ ಕೊಟ್ಟು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಕಸ್ಟಮರ್ UPI ಆ್ಯಪಲ್ಲಿ ಪೇಮೆಂಟ್ ಆಪ್ಷನ್ ಕಾಣಿಸುತ್ತೆ. ಅಲ್ಲಿ ಪೇಮೆಂಟ್ ಮಾಡಿದ್ರೆ ಪೇಮೆಂಟ್ ಕಂಪ್ಲೀಷನ್ ಆಗುತ್ತೆ. ನಂತರ ನೀವು ಲೀಡ್ಸ್ ಹೋಗಿಬಿಟ್ಟು ಅಲ್ಲಿ ಯಾವ ಪ್ರಪೋಸಲ್ ರಿಜಿಸ್ಟರ್ ಮಾಡಿದ್ದೀರಿ, ಯಾವ ಸ್ಟೇಜಲ್ಲಿದೆ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ.
ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆನಂದ 3.0ನಲ್ಲಿ ಪ್ರಪೋಸಲ್ಸ್ನ ಈಸಿಯಾಗಿ ಕಂಪ್ಲೀಟ್ ಮಾಡುವ ಪ್ರೊಸೀಜರು ತಮಗೂ ಅರ್ಥ ಆಯಿತು ಅಂತ ಅನ್ಸ್ಕೊಂಡಿದ್ದೀನಿ. ಒಂದೊಮ್ಮೆ ಈ ವಿಡಿಯೋ ತಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ, ಹಾಗೆ ತಮ್ಮ ಸ್ನೇಹಿತರಿಗೂ ವಿಡಿಯೋನ ಶೇರ್ ಮಾಡಿ. ತಮ್ಮ ಅನಿಸಿಕೆಗಳು ಸಜೆಷನ್ಸ್ ಏನಾನೇ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ವಿಡಿಯೋನ ಮುಗಿಸ್ತೀನಿ. ಧನ್ಯವಾದಗಳು ಸ್ನೇಹಿತರೆ.